ನಮಸ್ಕಾರ ಕಣ್ರಪ್ಪ ಎಲ್ರಿಗೂ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ತಡ ಎತ್ತೋಕ್ಕೆ ಸಪ್ನ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಕೆ ಅಂತ ಇವರ ಒಂದು ಇದಾಗಿರುತ್ತೆ. GR ಹಳ್ಳಿ ಅಂತ ಹೇಳ್ಬಿಟ್ಟು ಇವ್ರದ್ದು ಸ್ವಂತ ಊರು ಅದೇ ಆಗಿರುತ್ತೆ. ಓಕೆನಾ, ಅಲ್ಲೇ ವಾಸವಾಗಿರೋದು ಕೂಡ. ಇಷ್ಟ ಏನಪ್ಪ ಅಂತಂದರೆ ಇವರಿಗೆ ಉದ್ದ ಜಡೆ ಬಿಟ್ಕೊಂಡು ಇರೋದು ಅಂದರೆ ಇವರಿಗೆ ಬಹಳ ಪ್ರೀತಿ ಕಂಡ್ರು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಯಾಕೆ ಅಂತಂದರೆ ಇವರಿಗೆ ಮುಂಚೆಯಿಂದನೂ ಹಳ್ಳಿಲಿ ಇದ್ದು ಒಂದು ಹವ್ಯಾಸ ಇದು ಅಭ್ಯಾಸ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಮುಂಚೆಯಿಂದನೂ ಕೂಡ ಅದೇ ರೀತಿ. ಯಾಕಪ್ಪ ಅಂದರೆ ದಿಂಗುವಾಗ ಮೇಲಿಂದ ಕೂದಲು ಪೊತನೆ ಉದುರಬೇಕು ಅನ್ನೋದು ಇವರಿಗೆ ಒಂಥರ ಇಷ್ಟ ಅಂತ. ಯಾಕೆಂದರೆ ಕಚಗುಳಿ ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಇನ್ನು ಕೂದಲಿನ ಬಗ್ಗೆಯಲ್ಲಿ ಭಾಳಷ್ಟು ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಅದೇನಪ್ಪ ಅಂತ ನೋಡೋದಾದರೆ, ಹರಳೆಣ್ಣೆ ಹಚ್ಚಿ ಕೂದಲು ದಷ್ಟವಾಗಿ ಬೆಳೆದು ಹೊಳಪು ಬಂದ್ಬಿಟ್ಟಿದೆ ಇವ್ರದ್ದು. ಅಂದರೆ ಸ್ವಲ್ಪ ಬಿಗಿಯಾಗಿ ಗುಂಗುರು ಕೂದಲು ಥರ ಇದೆ. ಜಡೆ ಹಾಕ್ಕೊಂಡು ಬಗ್ಗಿದಾಗ ಮೇಲಿಂದ ಕೂದಲು ಉದುರುತ್ತದೆ, ಕಚಗುಳಿ ಕೊಡುವ ರೀತಿ ಆಗುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅದೊಂಥರ ಇವರಿಗೆ ಖುಷಿ ಸಿಗುತ್ತೆ, ಮತ್ತು ಅದೇನೋ ಒಂಥರ ಇಷ್ಟ ಅಂತೆ ಅಷ್ಟೇ ಇವರಿಗೆ. ಹಾಗಾಗಿ ಉದ್ದ ಜಡೆ ಬಿಟ್ಕೊತಾರೆ ಯಾವಾಗಲೂ. ಒಂಥರ ಮಜಾ ಸಿಗುತ್ತೆ ಅದರಲ್ಲಿ. ಲಂಗ ಹಾಕ್ಕೊಂಡು ಸ್ವರ್ಗ ತೋರಿಸುವಾಗ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ. ಯಾಕೆಂದರೆ ದಿಂಗಿಸ್ಕೋಬೇಕಾದ್ರೆ ಕೂದಲು ಉದುರುತ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಅದೇನೋ ಒಂಥರ ಖುಷಿ ಕೆಲವರಿಗೆ. ಹಾಗಾಗಿ ಇವ್ರಿಗೂ ಅದೇ ರೀತಿ ಒಂದು ಖುಷಿಯ ಒಂದು ಸಂಗತಿ ಅಂತ ಹೇಳ್ಬೋದು. ಇಷ್ಟವಾಗುವ ಬಟ್ಟೆ ಯಾವುದು ಅಂತ ಇಲ್ಲಿ ಹೇಳಿದ್ದಾರೆ, ನೋಡ್ಬೋದು. ಬಟ್ಟೆಯ ಬಗ್ಗೆಯಲ್ಲಿ ಕಲಿಯುಗದಲ್ಲಿ ಚೆನ್ನಾಗಿರುವ ತೂತು ಉಣ್ಣದೇ ಕಷ್ಟ, ಅದಕ್ಕೆ ಲೈಫಲ್ಲಿ ಯಾವಾಗಲೂ ಮೇಕಪ್ ಮಾಡಿಕೊಂಡೇ ಚೆನ್ನಾಗಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಮೇಕಪ್ ಅಂತಂದರೆ ಇವ್ರಿಗೆ ತುಂಬಾ ಇಷ್ಟ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲೇ ಇದ್ರೂ ಮನೇಲಿದ್ರೂ ಕೂಡ ಇವರು ಮೇಕಪ್ ಮಾಡ್ಕೊತಾನೆ ಇರ್ತಾರೆ. ಹಳ್ಳಿ ಗೌರಮ್ಮ ತೀರ ಇದ್ದರೆ ಯಾರೂ ನೋಡಲ್ಲ ಅಂತ ಇವರಿಗೆ ಚೆನ್ನಾಗಿ ಗೊತ್ತು. ಆ ಒಂದು ಕಾರಣಕ್ಕೋಸ್ಕರ ಇನ್ನು ಎಲ್ಲರಿಗೂ ಇಷ್ಟ ಆಗೋದೇ ನೈಟಿ ಹಾಕ್ಕೊಂಡು ಅಥವಾ ಲಂಗ ಹಾಕಿದಾಗ ಭಾಳ ಇಷ್ಟ ಆಗುತ್ತೆ ಎಲ್ರಿಗೂ. ಮತ್ತು ಅದು ಹೆಂಗೆ ಬೇಕು ಅಂತ ಅನಿಸುತ್ತೆ, ಅದು ಸಹಜ. ಹಾಗಾಗಿ ಇವರಿಗೆ ಯಾವ ರೀತಿ ಇರಬೇಕು ಏನು ಅಂತ ಇಲ್ಲಿ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆನೇ ಹೇಳ್ಕೊಂಡಿದ್ದಾರೆ ಅಷ್ಟೇ. ಇನ್ನು ನೋಡಿ, ಆಫೀಸಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು, ಆಫೀಸಲ್ಲಿ ಒಂದು ಜಾಬ್ ಕೊಡ್ತಾರೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ ನೋಡಿ, ನೀವು ಜಾಬ್ ಖಾಲಿ ಇದೆ ಆಫೀಸಲ್ಲಿ ನೋಡಿ, 9:30ಕ್ಕೆ ಆಫೀಸು ಶುರುವಾಗುತ್ತೆ. ಹೆಲ್ಪರ್ ಜಾಬು. ಆಫೀಸ್ ಟೈಮ್ ಕ್ಲೀನ್ ಆಫೀಸ್, ಡೆಸ್ಕ್, ಚೇರ್ಸ್, ಫ್ಲೋರ್ ಮೇಕ್ ಟೀ, ಕಾಫಿ ಫಾರ್ ಸ್ಟಾಫ್, ಸರ್ವ್ ವಾಟರ್ ಟು ವಿಸಿಟರ್ಸ್, ಫೈಲ್ ಡಾಕ್ಯುಮೆಂಟ್ಸ್, ಕೊರಿಯರ್ ವರ್ಕ್, ಹೆಲ್ಪ್ ಇನ್ ಬ್ಯಾಂಕ್ ರಿಲೇಟೆಡ್ ವರ್ಕ್, ಕ್ಲೋಸ್ ಆಫೀಸ್ ಅಟ್ ಈವ್ನಿಂಗ್, ಕ್ಲೀನ್ ಆ್ಯಂಡ್ ಲಾಕ್. ವರ್ಕಿಂಗ್ ಅವರ್ಸ್ ಯೂಶಲಿ 9 to 6 PM, ಆಫೀಸ್ ಅವರ್ಸು 6 days per week ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ವರ್ಕಿಂಗ್ ಅವರ್ಸ್ ಯಾವ ರೀತಿ ಇರುತ್ತೆ ಏನು ಅಂತ ಎಲ್ಲ ಹೇಳಾಯಿತು. ಇನ್ನು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟು ಏನಪ್ಪ ಅಂತ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ, ನೋಡ್ಬೋದು. ಎಜುಕೇಷನ್ 10th ಪಾಸು, 8th, 10th, 12th ಪಾಸ್ ಆಗಿದ್ರೆ ಸಾಕು, ಸೇರಿಸ್ಕೋತಾರೆ. ಮತ್ತು ಏಜು 18ರಿಂದ 35 ವರ್ಷದೊಳಗಿರಬೇಕು. ಇಷ್ಟಿದ್ರೆ ಖಂಡಿತವಾಗಿ ಒಂದು ಜಾಬು ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ.